ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ, ಹಕ್ಲಾಡಿ. ಗೆಳೆಯರೇ, ಹಿಂದಿನ ಕಾಲದ ಶತಮಾನದಕ್ಕಿಂತಲೂ ಹಳೆಯದಾದ ಒಂದು ಮನೆಯ ಸೊಬಗನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಮನೆಯ ಓನರ್ ಇದ್ದಾರೆ ಇಲ್ಲಿ. ಇದು ಈ ಹಿಂದಿನ ಕಾಲದಲ್ಲಿ ನಿರ್ಮಾಣವಾದ ಮನೆಯ ಮೊದಲನ ಮಹಡಿಯಲ್ಲಿದ್ದೇನೆ. ಈ ಮಹಡಿ ನಂತರ ಮತ್ತೊಂದು ಮಹಡಿ ಬೇರೆ ಬರ್ತದೆ ನೋಡಿ. ಹಿಂದಿನವರೆಲ್ಲ ಈ ಜಿಂಕೆ ಕೊಂಬುಗಳನ್ನು, ಪ್ರಾಣಿಗಳ ಕೊಂಬು, ಇದೆಲ್ಲ ಈ ಬಟ್ಟೆಗಳನ್ನು ಇಡಲಿಕ್ಕೆ ಶೋಗೋಸ್ಕರ ಇಟ್ಕೊಳ್ತಾರೆ. ಇವರು ಸಹಿತ ಈ ಮೆತ್ತಲ್ಲಿ ಇಟ್ಕೊಂಡಿದ್ದಾರೆ. ಇದು ಮೊದಲನೇ ಮೆತ್ತು. ಏನು ಫಸ್ಟ್ ಸ್ಟೆಪ್ ಅಂದ್ಬಿಟ್ಟು ಹೇಳಿದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಮೆತ್ತು ಅಂತ ಹೇಳ್ತಾರೆ, ಉಪ್ಪರಿಗೆ ಹೀಗೆ ಹೇಳ್ತಾರೆ ನೋಡಿ. ಇದು ಪುಸ್ತಕಗಳನ್ನೆಲ್ಲ ಜೋಡಿಸ್ಕೊಳ್ಳಿಕ್ಕೆ, ಬೇರೆ ಕೆಳಗಡೆ ಹಗರಣ ಆಗಬಾರ್ದು ಅಂತ ವಸ್ತುಗಳನ್ನೆಲ್ಲ ಜೋಡಿಸಿಟ್ಕೊಳ್ಳಿ ಇಂಥ ಒಂದು ಅಟ್ಟಣಿಕೆಯನ್ನು ಮಾಡ್ಕೊಂಡಿದ್ದಾರೆ. ಅಟ್ಟಣಿಕೆ ಅಲ್ಲ, ಕಷ್ಟರಿಗೆ, ನಮ್ಮಲ್ಲಿ ಮಲೆನಾಡು ಕಡೆಗೆ ಇದು ಕಷ್ಟರಿಗೆ ಅಂತ ಹೇಳ್ತಾರೆ. ಇದೊಂದು ರೀತಿ ಹಾಲು. ಮನೆಯಲ್ಲಿ ಎಲ್ಲಾದರೂ ಫಂಕ್ಷನ್ ಏನಾದರೂ ನಡೆದರೆ ಅಲ್ಲಿ ಅವರು ತುಂಬ ಜನಗಳು ಸೇರಿದರೆ ಮನೋರಂಜನೆಗೆ, ಪಗಡೆ ಆಡಲಿಕ್ಕೆ, ಬೇರೆ ಬೇರೆ ಗೇಮ್ಸನ್ನು ಆಡ್ಕೊಳ್ಳಿಕ್ಕೆ ಬಳಸ್ಕೊಳ್ತಾರೆ. ಹಾಗೆ ರಾತ್ರಿ ಮನೆಗಳಿಗೆ ಸಹಿತ ಇಲ್ಲಿಯೇ ವ್ಯವಸ್ಥೆ ಮಾಡೋಕ್ಕಾಗ್ತದೆ. ಈ ಮೊದಲನೇ ಮಹಡಿಯಿಂದ ಇದು ಟಾಪ್ ಹಿಲ್, ಕೊನೆಯ ಮಾಡಿ, ಇದು ಎರಡನೇ ಮಾಡಿಗೆ ಹೋಗುವ ದಾರಿ ಇಟ್ಕೊಂಡಿದ್ದಾರೆ. ಇಲ್ಲಿಯ ಎರಡನೇ ಮಾಡಿಯ ಚಿತ್ರಗಳನ್ನು ನಿಮಗೆ ನಾನು ಮುಂದೆ ತೋರಿಸ್ತೇನೆ. ಅಲ್ಲಿ ಏನೋ ಈ ಸಾಮಾನುಗಳನ್ನು, ಹಳೆ ಸಾಮಾನುಗಳನ್ನು ಉಳಿಸ್ಕೊಳ್ಳಿಕ್ಕೆ ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ನಮ್ಮ ಜೊತೆ ಈ ಮನೆಯ ಓನರ್ ಶಂಕರನಾರಾಯಣ ಅವರು ಇದ್ದಾರೆ ನೋಡಿ. ಮೊದಲನೇ ಮಹಡಿಯ ಎದುರುಗಡೆಗೆ ಒಂದು ಬಾಗಿಲನ್ನು ಬಿಟ್ಕೊಂಡಿದ್ದಾರೆ. ಆ ಬಾಗಿಲಿನ ಹೊರಗಡೆ ತೋಟ ಬರ್ತದೆ. ಈ ಬಾಗಿಲನ್ನು ಯಾಕೆ ಬಿಟ್ಟಿದ್ದಾರೆ ಅವರು ಶಂಕರನಾರಾಯಣ ಅವರನ್ನೇ ಕೇಳಿದ್ರೆ, ಶಂಕರನಾರಾಯಣ ಅವರೇ, ಈ ಮೊದಲನೇ ಮಹಡಿಯಲ್ಲಿ ಈ ರೀತಿ ಬಾಗಿಲನ್ನು ಯಾಕೆ ಬಿಟ್ಕೊಂಡಿದ್ದೀರಿ, ಏನು ವಿಶೇಷ? ನಮ್ಮ ಮನೆ ಮುಂದೆ ಎದುರುಗಡೆ ತೋಟ ಇರ್ತದೆ. ಆ ತೋಟವನ್ನು ವೀಕ್ಷಣೆ ಮಾಡಲಿಕ್ಕೂ ಆಗ್ತದೆ. ಆಮೇಲೆ ಅಡಿಕೆ ಅಟ್ಟ ಅಂತ ಇರ್ತದೆ ನಮ್ಮಲ್ಲಿ, ಅಡಿಕೆ ಒಣಸಲಿಕ್ಕೆ. ಆ ಅಡಿಕೆ ಒಣಸುವಂಥ ಅಟ್ಟಕ್ಕೆ ಅಕಸ್ಮಾತ್ ರಾತ್ರಿ ಹೊತ್ತು ಏನಾದರೂ ಯಾರಾದರೂ ಹೊರಗಡೆಯಿಂದ ಮತ್ತೆ ಬರ್ತಾರೆ, ಆ ಥರ ವೀಕ್ಷಣಾ ಒಂದು ಕಂಡಿ ಅಂತೂ ಹೇಳ್ಬೋದು. ಒಂದು ಉತ್ತಮ ಹವೆಯನ್ನ ಬೆಳಗಿನ ಹೊತ್ತಿನಲ್ಲಿ ತೆಗೆದುಕೊಳ್ಳಿಕ್ಕೆ, ಆರಾಮಾಗಿ ಹೊರಗಡೆ ಕೂತ್ಕೊಳ್ಳಿಕ್ಕೂ ಸ್ಪೇಸ್ ಉಂಟು, ಆ ಅವಕಾಶನೂ ಇದೆ. ಇದು ಎರಡನೇ ಮಹಡಿಯ ಚಿತ್ರಣ. ಅಡಿಕೆ ಅಟ್ಟ. ಇದು ಜಗಲಿಯಿಂದ ಅಫ್ಟಿಯಾಗಿ ಹೋಗ್ಲಿಕ್ಕೆ ಮೆಟ್ಲು. ಈ ಮೆಟ್ಟನ್ನು ಹತ್ಕೊಂಡು ಹೋದರೆ ಮೊದಲನೇ ಮಾಡಿ ಸಿಗ್ತದೆ. ಇದು ಜಗಲಿ ಅಂತ ಹೇಳ್ತಾರೆ. ಇದು ವಿಶಾಲವಾಗಿರ್ತದೆ. ಹಿಂದೆಲ್ಲ ಯಾರಾದರೂ ಮನೆಗೆ ಬಂದರೆ ಹೀಗೆ ಜಮ್ಖಾನವನ್ನು ಹಾಸಿರ್ತಿದ್ರು. ಆ ಜಮ್ಖಾನದ ಜೊತೆಗೆ ದಿಂಬುಗಳನ್ನು ಇಡ್ತಾಯಿದ್ರು. ಮತ್ತು ವಿಶೇಷ ಕಾರ್ಯಕ್ರಮಗಳು ಆದರೂ ಸಹಿತ ಹೆಚ್ಚಾಗಿ ಇಲ್ಲಿಯೇ ಜನರಿಗೆ ಕೂತ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ತಾಯಿದ್ರು. ಜಾಸ್ತಿ ಜನ ಅಂದರೆ ಹೊರಗಡೆ ಕಡಿಮಾಡೋದು ಬರ್ತದೆ, ಕಡಿಮಾಡೋದು ಇಟ್ಕೊಳ್ತಿರ್ತಾರೆ ನೋಡಿ. ಹಿಂದಿನವರ ವಿಶೇಷ ಅಂತಂದರೆ, ಈ ಮನೆ ಬಂದರೆ, ಎದುರುಗಡೆ ಬಂದರೆ ಅದರಲ್ಲಿ ಮನೆ ಹಿರಿಯರು ಹಾಗೆ ದೇವರ ಫೋಟೋಗಳನ್ನು, ಸ್ವಾಮಿಗಳ ಫೋಟೋಗಳನ್ನು ಇಡ್ತಕ್ಕಂಥ ಪದ್ಧತಿ ಇದೆ. ಅದನ್ನು ಈ ಮನೆಯಲ್ಲಿ ನೋಡ್ಬೋದು ನಾವು ನೋಡಿ. ಹಿಂದಿನ ಕಾಲದ ವಾಸ್ತು ಹೇಗಿದೆ ಅಂತ ನಿಮ್ಮನ್ನು ತೋರಿಸ್ತೇನೆ. ಪೇಂಟ್ ಮಾಡಿದ್ದಾರೆ, ಮನೆ ಪೇಂಟ್ ಮಾಡಿದ್ದಾರೆ. ಇದು ಮನೆಯ ವಾಸ್ತು. ಹಿಂದಿನ ಕಾಲದ ಎಲ್ಲ ಮನೆಗಳಿಗೂ ಸಹಿತ ಈ ವಾಸ್ತು ಅಥವಾ ಮನೆ ಬಾಗಿಲಿದೆಯಲ್ಲ, ಅದು ತಗ್ಗಿರ್ತಿತ್ತು. ಯಾರಾದರೂ ಒಳಗಡೆ ಬರಬೇಕಿದ್ರೆ ತಲೆಯನ್ನು ಬಗ್ಗಿಸಿ ಮುಂದೆ ಹೋಗುವಂಥ ಪದ್ಧತಿ ಇತ್ತು. ಆ ಒಂದು ಪದ್ಧತಿಯನ್ನು ಇಲ್ಲೂ ಅನುಸರಿಸಲಾಗಿದೆ. ಕಂಬಗಳು, ಈ ಮುಚ್ಚಿಗೆ ನೋಡಿ, ಈ ಮರದ ಮುಚ್ಚಿಗೆಗಳು ಅಷ್ಟು. ಈ ಮರದ ಮುಚ್ಚಿಗೆ ಅದರ ಮೇಲುಗಡೆ ಮಣ್ಣು ಬರೋದ್ರಿಂದ ಈ ಜಗಲಿ ಇದೆಯಲ್ಲ, ನಿಮಗೆ ಒಂದು ರೀತಿಯ ರಿಫ್ರಿಜರೇಟರ್ ಟೈಪಲ್ಲಿ ಇರ್ತದೆ. ನೀವು ಇವಾಗ ಕಾಡನ್ನು ಹೊಕ್ಕರೆ, ಹಸಿರು ಹೊಕ್ಕರೆ ಹೇಗೆ ತಣ್ಣಗಿರ್ತದೆಯೋ ಹಾಗೆ ಇಲ್ಲಿ ಅಂಥ ಒಂದು ತಣ್ಣಗಿನ ವಾತಾವರಣ ಸಿಗ್ತದೆ. ಮತ್ತು ಇಲ್ಲಿ ಗಾಳಿ ಬರಲಿಕ್ಕೋಸ್ಕರ ಎದುರುಗಡೆಗೆ ಒಂದು ಕಿಟಕಿ ಇಟ್ಕೊಂಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಮನೆಯನ್ನು ಮೇಂಟೆನೆನ್ಸ್ ಮಾಡ್ತಾ ಇದ್ದರೆ ಮನೆಯ ಆಯುಷ್ಯ ಜಾಸ್ತಿ ಆಗ್ತದೆ. ಶಂಕರನಾರಾಯಣ ಅವರು ಹೇಳ್ತಿರೋದು. ಜೊತೆಗೆ ಈ ಮನೆ ಎರಡು ಮಾಡಿ ಅಷ್ಟೇ ಅಲ್ಲ, ಈ ಮನೆಗೆ 2 ಅಂಕಣ ಬೇರೆ ಇದೆ. ಶಂಕರನಾರಾಯಣ ಅವರೇ, ಇದು ಒಂದು ಅಂಕಣ, ಮತ್ತೊಂದು ಅಂಕಣ ಇದೆ ಅಂತ ಹೇಳಿದ್ರಿ. ಈ 2 ಅಂಕಣ ಅಂದ್ರೇನು, ಯಾಕೆ ಈ 2 ಅಂಕಣವನ್ನು ಮಾಡಿದ್ರಿ? ಅಂಕಣ ಅಂದ್ರೆ ನಡುಮನೆ ಅಂತ ಒಂದು ಬರ್ತದೆ. ಇಲ್ಲಿ ನಾವು ನಿಂತಿರೋದು ಜಗಲಿ. ಇದು ಆ ನಡುಮನೆಯಲ್ಲಿ ಒಂದು ಗೌಪ್ಯ ಕೋಣೆ, ಸಾಮಾನ್ಯವಾಗಿ ಮೆಣಸು, ಬಣತ ಅಂತ ಕರಿತೀವಿ.
ಪಣತ ಮತ್ತೆ ಹಲಗೆಯಲ್ಲಿ ಮಾಡಿದ್ರು. ಪಣತ ಈ ಭತ್ತ ಗಿತ್ತಗಳನ್ನೆಲ್ಲ ತುಂಬಿಕೊಂಡು ಮತ್ತೆ ಸಾಮಾನು ಸರಂಜಾಮನೆಲ್ಲ ಕಾಳು ಕಡಿನೆಲ್ಲ ಇಟ್ಕೊಳ್ಳಿಕ್ಕೆ ಬಳಸ್ತೇವೆ. ಅಂತಾರೆ ಅದು ವಾಸಕ್ಕಿಂತ ಜಾಸ್ತಿ ಕಷ್ಟ. ನಿಮ್ಗೆ ಕೃಷಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಮತ್ತು ಉತ್ಪತ್ತಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಅದನ್ನು ಬಳಸ್ಕೊಳ್ತೀವಿ. ಯಾರೆಲ್ಲ ಹೆಚ್ಚು ವಾಸ ಮಾಡ್ತಿರ್ಲಿಲ್ಲ ಮಾಡ್ತಾರೆ. ಇದು ಸಾಮಾನ್ಯವಾಗಿ ಅತಿಥಿಗಳು ಬಂದು ಕೂತ್ಕೊಂಡು ಆರಾಮಾಗಿ ಮಾತನಾಡ್ತಾ ಕೂತ್ಕೊಳ್ಳುವಂತ ಜಗಲಿ ಜಾಗ. ಇದು ಜಗಲಿ ಒಂದು ದೇವರ ಕೋಣೆ ಒಳಗೆ ಮತ್ತೆ ಹಿಂಗೆ ಬರ್ತದೆ. ನೋಡುವ ದಿವಸ ಈ ಮನೆ ಮಾಡ್ಲಿಕ್ಕೆ ಫಿನಿಶ್ ಮಾಡಿದ್ರಿ, ಹೇಗೆ ಏನ್ ಕತೆ? ಸಾಮಾನ್ಯ ನಾವೇನು ಆ ಕಾಲದಲ್ಲಿ ಇಲ್ಲ, ಅಜ್ಜನ ಕಾಲದ್ದು ಸಾಮಾನ್ಯ ಒಂದು 3 ತಿಂಗಳ ತಗೊಂಡಿರ್ಬೋದು. ಅದನ್ನ ಈ ತರ ಗೋಡೆ ಹಾಕಿ ಕಟ್ಟುವಂತವ್ರು ಇರ್ತಿದ್ರಂತೆ. ಮಂಕಿ ಕಾಡು ಅಂತ ಆ ಕಡೆಯಿಂದ ಬರೋದು. ಇದೆಲ್ಲ ಮಣ್ಣಿನ ಗೋಡೆನೆ. ಮಣ್ಣಿನ ಗೋಡೆ ಇಷ್ಟು ಕ್ಲೀನ್ ಆಗಿದೆಯಲ್ಲ, ಗಟ್ಟಿಯಾಗಿದೆಯಲ್ಲ. ಇವಾಗ ಮಣ್ಣಿನ ಗೋಡೆನ ಹೇಗೆ ಮಾಡ್ತಾ ಇದ್ರು? ಸ್ವಲ್ಪ ಈಗಿನ ಆಧುನಿಕ ಸ್ಪರ್ಶ ಟಚ್ ಮಾಡಿದ್ರು. ಹಾಕ್ಸಿದ್ರು. ಬನ್ನಿ ಹೋಗುವ, ನಿಮ್ಮ ಒಳಮನೆ ಹೇಗಿದೆ ನೋಡೋಣ ಬನ್ನಿ. ನಾನು ಇವಾಗ ಶಂಕರನಾರಾಯಣವರ ಜಗಲಿ ಮತ್ತೆ ಮತ್ತೊಂದು ಅಂಕಣ ಇದೆ, ಅದ್ರ ಮಧ್ಯದ ಒಂದು ರೂಮಲ್ಲಿ ಬಂದಿದ್ದೀನಿ ನಾನು ಇವಾಗ. ಈ ರೂಮಿಗೂ ಸಹಿತ ನೋಡಿ ಮೇಲ್ಗಡೆ ಈ ಮರದ ಮುಚ್ಚಿಗೆ ಇದ್ದೆ, ಹೀಗೆ ಮರದ ಮುಚ್ಚಿಗಳಿದ್ದೆ. ಇದ್ರ ಮೇಲ್ಗಡೆ ಮಾಳಿಗೆ ಬರ್ತದೆ ನೋಡಿ. ಹಿಂದಿನವರೆಲ್ಲ ಈ ಉಪ್ಪಿನಕಾಯಿ ಜಾಡಿ, ಬೇರೆ ಬೇರೆ ಬೆಲ್ಲದ ಡಬ್ಬ ಇಂಥದ್ದುಗಳನ್ನ ಇಡ್ಲಿಕ್ಕೆ ಇದು ಕಷ್ಟಲಿಗೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಒಂದು ಸ್ಟೆಪ್ ಅಂತ ಹೇಳಿದರೆ, ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಕಷ್ಟಲಿಗೆ ಅಂತಾರೆ ಇದಕ್ಕೆ. ನೋಡಿ ಇಲ್ಲಿ ಹೀಗೆ ಜೋರಾಗಿ ಜೋಡಿಸಿಟ್ಟಿದ್ದಾರೆ ನೋಡಿ. ಇದು ಹಿಂದಿನ ಕಾಲದ ಅನ್ನ ಬಸಿವ ಮರಿಗೆ ನೋಡಿ ತಲೆಗಳನ್ನು ಬಳಸ್ಕೊಂಡಿರೋದು ನೋಡಿ. ಈ ಕಡೆ ಸೈಡಲ್ಲೂ ಸಹಿತ ಎಷ್ಟು ಕ್ಲೀನಾಗಿ. ಇವಾಗ ಹಿಂದೆ ಮಣ್ಣಿಂದು ಬೇರೆ ಬೇರೆ ಇರ್ತಿತ್ತು, ಇವಾಗ ಪ್ಲಾಸ್ಟಿಕ್ ಅಲಂಕಾರ ಮಾಡಿದ್ರು ನೋಡಿ. ಹೇಗೆ ಅಂತಂದರೆ, ಹಿಂದೆ ಪೇಟೆಗಳು ಭಾಳ ದೂರ ಇತ್ತು. ಅವರು ಮಳೆಗಾಲ ಕಳೆಯುವವರೆಗೆ ಬೇಕಾದ ಸಾಮಾನುಗಳನ್ನು ಇಲ್ಲಿ ಸ್ಟಾಕ್ ಮಾಡಿಕೊಡ್ತಿದ್ರು ಅವರು. ಮಳೆಗಾಲಕ್ಕೆ ಮುಂಚೆ ಅಕ್ಕಿ, ಬೇಳೆ, ಬೆಲ್ಲ ಹೀಗೆ ಎಲ್ಲ ವಸ್ತುಗಳನ್ನು ಏನು 3 ಮಳೆಗಾಲ ಕಳೆಯೋರಿಗೆ ಏನು ಬೇಕೋ ಅದನ್ನೆಲ್ಲ ಸ್ಟಾಕ್ ಮಾಡಿಕೊಡ್ತಾ ಇದ್ರು. ಇದಕ್ಕೆ ಏನು ಹೇಳ್ತಾರೆ ಶಂಕರನಾಥವರೇ? ನಡುಮನೆ ಅಂತ, ಮಾಳಿಗೆ ಅಂತ ಕರೀತಾರೆ. ಇದು ನಡುಮನೆ, ಮಾಳಿಗೆ ಅಂತ ಕರೀತಾರಂತೆ. ಈ ನಡುಮನೆಯಲ್ಲಿ ಸಹಿತ ಒಂದು ರೂಮ್ ಇದೆ. ಆ ರೂಮಲ್ಲಿ ಏನಿದೆ ನೋಡೋಣ ಬನ್ನಿ ಗೆಳೆಯರಿ. ಇದು ನಡುಮನೆಗೆ ಎಂಟ್ರೆನ್ಸ್. ಇದು ಏನು ಅಲ್ಲಿ ಗ್ಯಾಪ್ ಇದೆಯಲ್ಲ, ಏನು ಬಿಟ್ಟಿದ್ದೀರಿ? ಅದೇನು? ಅದು ಪಣತ ಅಂತ ಈಗ ಮೇಲೆ ನಾವು ನೋಡ್ತಾ ಇದೀವಲ್ಲ, ಇದು ಪಣತ. ಏನು ಈ ಪಣತ ಅಂದ್ರೆ ಏನು? ಅಲ್ಲಿ ಯಾಕೆ ಮಾಡಿದಿರಿ? ಅದು ನಮ್ಮ ಈ ಸಾಮಾನು ಸರಂಜಾಮಗಳನ್ನ, ಕಾಳು ಮೆಣಸು ಇತ್ಯಾದಿಗಳನ್ನ ಸಂಗ್ರಹಣೆ ಮಾಡ್ಲಿಕ್ಕೆ, ಇಟ್ಕೊಳ್ಳಿಕ್ಕೆ, ಅಂದ್ರೆ ಇಲಿ ಇದರಿಂದ ತೊಂದರೆ ಆಗದು ಹೋದಂಗೆ ನೋಡ್ಕೊಳ್ಳಿಕ್ಕೆ ಆ ಪಣತ ಅತ್ಯಂತ ಪುರಾತನವಾದ್ದು. ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡ್ಕೊಳ್ಳುವಂತ, ಅಲ್ಲ ಇವಾಗ ಬೆಚ್ಚಗಿಡುವಂತ. ನಿಮಗೆ ಇದು ಮಳೆಗಾಲದಲ್ಲಿ ಇನ್ನೂ ತುಂಬಾ ಕೋಲ್ಡ್ ಆಗ್ತದೆ, ಹೇಗೆ ಬೆಚ್ಚಗಿರ್ತದೆ? ಮಳೆಗಾಲದಲ್ಲೂ ಅಷ್ಟೇ ಎಲ್ಲ ಸಮಶೀತೋಷ್ಣವನ್ನು ಅದು ಕಾಯ್ತದೆ. ನಾಟ ಮನೆ ಇದೆಯಲ್ಲ, ಇವಾಗ ಚಳಿಗಾಲದಲ್ಲಿ ಬೆಚ್ಚಗಿರ್ತದೆ, ಮಳೆಗಾಲದಲ್ಲಿ ಸಹಿತ ಸ್ವಲ್ಪ ಬೆಚ್ಚಗಿರ್ತದೆ, ಬೇಸಿಗೆಯಲ್ಲಿ ತಣ್ಣಗೆ ಇರ್ತದೆ. ಹಾಗಾಗಿ ನಿಮಗೆ ಫ್ಯಾನಿಗಿಂತ ಹೆಚ್ಚಿನ ಅವಶ್ಯಕತೆ ಬರೋದಿಲ್ಲ. ಅದನ್ನ ಯಥಾಸ್ಥಿತಿಯಲ್ಲಿ ಕಾಯ್ಕೊಳ್ತದೆ. ಅಲ್ಲ ಇವಾಗ ನೀವು ಇಷ್ಟು ತಣ್ಣಗಿನ ವಾತಾವರಣದಲ್ಲಿ ಮನೇಲಿ ಇರ್ತೀರಲ್ಲ, ನೀವು ಬೇರೆ ಸ್ಲ್ಯಾಬ್ ಮನೆಗೆ ಅಥವಾ ಇಂಥ ಮನೆಗಳು, ಇವಾಗೆಲ್ಲ ಸ್ಲ್ಯಾಬ್ ಮನೆಗಳಿಗೆ ಜಾಸ್ತಿ ಆಗೋದು. ಅವಾಗ ಹೋದಾಗ ಈ ಮನೆಗೂ ಆ ಸಿಮೆಂಟ್ ಸ್ಲ್ಯಾಬಿನ ಮನೆಗೂ ಇರುವ ಡಿಫ್ರೆನ್ಸ್ ಏನು? ಅಲ್ಲಿ ನಿದ್ದೆ ಬರುವುದಿಲ್ಲ ನಮಗೆ, ಕರೆ ಅಂತ ನೋಡ್ಲಿಕ್ಕೆ ಸುಂದರವಾಗಿ ಕಾಣ್ತದೆ, ಆದ್ರೆ ವಾಸ್ತವ್ಯದಲ್ಲಿ ಅಷ್ಟು ಖುಷಿ ಇರೋದು. ಇವಾಗ ನಡುಮನೆಯನ್ನು ನೋಡಿ ಆಯ್ತು. ಬನ್ನಿ ಶಂಕರನಾರಾಯಣವ್ರನ್ನ ಕರ್ಕೊಂಡು ಇವಾಗ ಮತ್ತೊಂದು ಮನೆ ಇದೆ, ಅದಕ್ಕೆ ಏನ್ ಹೇಳ್ತಾರೆ ಆ ಮನೆ ಏನು ಅಂತ ಅವ್ರ ಹತ್ರನೇ ಕೇಳೋಣ. ದೇವರ ಮನೆ ಕೋಣೆ ನೋಡಿ, ಇದು ದೇವರ ಮನೆ ಅಥವಾ ದೇವರ ಮನೆ ಕೋಣೆ ಅಂತ ಹೇಳ್ತಾರಂತೆ. ಹಾಗೆ ದೇವರ ಮನೆಗೆ ನಾವು ಬಂದ ನಂತರ ನಿಮಗೆ ದೇವರನ್ನು ತೋರಿಸ್ತಿದ್ರೆ ಸರಿ ಆಗ್ತದಾ? ಹಾಗಾಗಿ ದೇವರು ಎಲ್ಲಿದ್ದಾರೆ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ನೋಡಿ, ಇದು ದೇವರ ಮನೆ ಕೋಣೆ. ಮೇಲೆ ಶ್ರೀಧರ ಸ್ವಾಮಿಯರಿದ್ದಾರೆ, ಮತ್ತೊಬ್ಬರು ಸ್ವಾಮಿಯರಿದ್ದಾರೆ, ಅವ್ರು ಗೊತ್ತಿಲ್ಲ. ಇಡುಗುಂಜಿ ಗಣಪತಿ ಇದ್ದಾನೆ, ದೇವರ ಪೀಠ. ಇದು ಅನಾದಿ ಪೀಠ. ಹಿಂದೆಲ್ಲ ದೇವರ ಪೀಠಗಳು ಹೀಗೆ ಇರ್ತಾಯಿದ್ದು, ಮರದಿಂದಲೇ ಮಾಡಿರ್ತಿದ್ರು. ಅದಕ್ಕೆ ಸ್ಟೆಪ್ಪುಗಳು ಬರ್ತಾ ಇತ್ತು. ಆ ಸ್ಟೆಪ್ಪುಗಳಲ್ಲಿ ದೇವರನ್ನು ಕೂರಿಸ್ತಾ ಇದ್ರು. ಯಾವ್ಯಾವ ಸ್ಟೆಪ್ಪಲ್ಲಿ ಯಾವ ದೇವರನ್ನು ಕೂರಿಸ್ಬೇಕು ಅಂತಕ್ಕಂಥ ಒಂದು ಪದ್ಧತಿ ಸಹಿತ ಇತ್ತು ಇದರಲ್ಲಿ. ಇದು ದೇವರ ಮನೆ. ಈ ದೇವರ ಮನೆ ವಿಶೇಷ ಅಂದರೆ ನಿಮ್ಗೆ ಅಲ್ಲಿ ಮುಂಚೆ ತೋರಿಸಿದೆ ನಾನು, ಕಷ್ಟಲಿಗೆ ಅಂತೇಳಿ. ಹಾಗೆ ನೋಡಿ ಇಲ್ಲೂ ಇದೆ. ಇದು ಈ ದೇವರ ಮನೆಗೆ ತುಂಬ ಉದ್ದ ಇದೆ. ಈ ದೇವರ ಮನೆಯ ಸುತ್ತು ಈ ಕಷ್ಟಲಿಗಳಿದೆ. ಎಲ್ಲ ಕಷ್ಟಲಿಗಳ ಮೇಲ್ಗಡೆಗೆ ಎಲ್ಲ ಸಾಮಾನುಗಳನ್ನು ಸ್ಟಾಕ್ ಮಾಡಿದ್ದಾರೆ. ನೋಡಿ, ದೇವರ ಮನೆಗೆ ಎದುರುಗಡೆಯಾಗಿ ಒಂದು ಕೊಠಡಿ ಇದೆ, ರೂಮ್ ಇದೆ. ಇದು ಏನು ಗೊತ್ತಿಲ್ಲ, ಹೆಚ್ಚು ಪಕ್ಷ ಇದು ಗೋಡನ್ ನೋಡಿ, ಸ್ಟೋರ್ ರೂಮ್ ಅಂತೆ. ಇದು ಸ್ಟೋರ್ ರೂಮ್ ಅಂತೆ.
ದೇವರಿಗೆ ಸಂಬಂಧಪಟ್ಟ ಕಾಯಿ ಎಣ್ಣೆ ಇತ್ಯಾದಿಗಳನ್ನೆಲ್ಲ ಇಟ್ಕೊಳ್ತೇವೆ ನಾವು. ಇಲ್ಲಿ ಈ ಸ್ಟೋರ್ ರೂಮಿನ ಅರಿಶಿನ, ಕುಂಕುಮ. ಈ ಸ್ಟೋರ್ ರೂಮಿನ ವಿಶೇಷ ಅಂತಂದ್ರೆ ಇಲ್ಲಿ ಎದುರುಗಡೆಗೆ ದೇವರು ಇದಾರಲ್ಲ, ಈ ದೇವರಿಗೆ ಸಂಬಂಧಪಟ್ಟಿದ್ದ ಮಾತ್ರ ಈ ದೈವದ ಮನೆ ನಮ್ಮ ಕರಾವಳಿಯಲ್ಲಿ ದೈವದ ಮನೆಗಳಲ್ಲಿ ಅದಕ್ಕೆ ಅದನ್ನು ಗೋಡನ್ ಮಾಡಿಕೊಂಡು ದೈವಗಳಿಗೆ ದೇವರಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಸ್ಟಾಕ್ ಮಾಡ್ತಾರಲ್ಲ, ಹಾಗೆ ಇಲ್ಲಿ ದೇವರ ಮನೆ ಎದುರು ಕೋಣೆಯಲ್ಲಿ ದೇವರಿಗೆ ಸಂಬಂಧಪಟ್ಟ ನೋಡಿ ಇಲ್ಲಿ ಹತ್ತಿ ಇದೆ, ದೀಪ ಆರತಿಗಳು ಎಲ್ಲ ಇದೆ. ಎಲ್ಲವೂ ಸಹಿತ ದೇವರಿಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಮೇಲ್ಗಡೆ ಒಂದು ಮಾಡಿ ಇದೆ ಮತ್ತು ಹತ್ತಲಿಕ್ಕೆ ಜಾಗ ಇದೆ. ಇದೇನಿದು? ಇದು ಮೇಲೆ ಇದರ ಅಂಕಣ, ಇದು ಮೇಲ್ಮೆತ್ತು. ಇದ್ರ ಮೇಲೆ ನಾವು ಬೇಡದೇ ಇರುವಂತ ಅಪರೂಪಕ್ಕೆ ಬೇಕಾಗಿರುವಂತಹ ಸಂಗ್ರಹಗಳನ್ನು ಕೆಲವಷ್ಟು ಇಡ್ತೇವೆ. ಹರಿವಿ, ಹಳೆ ಕಾಲ. ಅಲ್ಲ, ಈಗ ಬೇರೆ ಬೇರೆ ಕಡೆ ಹೋಗಿ ಸ್ಟೆಪ್ ಹೋಗ್ಲಿಕ್ಕೂ ನಿಮ್ಗೆ ಹೀರಂತ ಸ್ಟೆಪ್ಗಳು ಇಟ್ಕೊಂಡಿದ್ದೀರಿ ನೀವು. ಹಾಗಿದ್ರೆ ಒಂದೇ ಕಡೆ ಹೋಗಿ ಹತ್ತಬೇಕು ಅಂತ ಏನಿಲ್ಲ. ಒಂದು 10 ಏಣಿ ಇದೆ ಈ ತರದ್ದು. ನೋಡಿ ಸ್ನೇಹಿತರೆ, ಹೀಗೆ ನಿಮಗೆ 2-3 ಮುಚ್ಚಳಿಗೆಯನ್ನು ತೋರಿಸಿದೆ. ನಾನು ಆದ್ರೆ ಒಂದೇ ದಾರಿಯಲ್ಲಿ ಮೆಟ್ಟನ್ನು ತೋರಿಸಿದ್ದೆ ನಿಮಗೆ ಅಲ್ವಾ. ಆದ್ರೆ ನೋಡಿ ನಮ್ಮ ಶಂಕರನಾಥ್ ಹೇಳ್ತಿದ್ದಾರೆ, ಹೀಗೆ ಉಪ್ಪರಿಗೆ ಹೋಗ್ಲಿಕ್ಕೆ ಈ ಮನೆಯಲ್ಲಿ 10 ಮೆಟ್ಟಿಲುಗಳಿದೆ ಅಂತೆ. 10 ಮೆಟ್ಟಿಲಿದೆ. ಸ್ನೇಹಿತರೆ, ಈ ಹಳೆ ಮನೆಗಳನ್ನ ನಿರ್ಮಾಣ ಮಾಡಬೇಕಿದ್ರೆ ಯಾವ ಟೆಕ್ನಿಷಿಯನ್ ಇರಲಿಲ್ಲ, ಯಾವ ಇಂಜಿನಿಯರು ಇರಲಿಲ್ಲ. ಗ್ರಾಮೀಣ ಭಾಗದ ಅವರ ತಿಳುವಳಿಕೆಗೆ ಸರಿಯಾಗಿ ಹೇಗೆ ಮನೆ ಮಾಡಿದ್ರೆ ಸರಿಯಾಗಿರ್ತದೆ ಅಂತ ನೋಡಿ. ನಿಮಗೆ ದೇವರ ಕೋಣೆಗಳನ್ನು ತೋರಿಸಿದೆ, ಚಾವಡಿ ತೋರಿಸಿದೆ, ಜಗಲಿ ತೋರಿಸಿದೆ, ಮೇಲ್ಗಡೆ ಮಹಡಿಗಳನ್ನು ತೋರಿಸಿದೆ. ಆದರೆ ಈ ಮಜ್ಜಿಗೆ ಕಡಿಲಿಕ್ಕೆ ಒಂದು ಕೋಣೆಯನ್ನು ಇಟ್ಕೊಂಡಿರ್ತಾರೆ. ಅದಕ್ಕೆ ಹೆಸರು ಸಹಿತ ವಿಶೇಷ ಅಂತಂದ್ರೆ ಆ ಕೋಣೆಗೆ ಮಜ್ಜಿಗೆ ಕೋಣೆ ಅಂತ ಹೆಸರಿಡ್ತಾರೆ. ನೋಡಿ, ಮಜ್ಜಿಗೆ ಕೋಣೆಯಲ್ಲಿ ಕಡಗೋಲು ತೋರಿಸ್ತೇನೆ ನಿಮಗೆ ನಾನು. ಇವಾಗ ಕಾಲ ಬದಲಾಗಿದೆ, ಅದರ ಪಕ್ಕದಲ್ಲಿ ಆಧುನಿಕ ಕೊಡುಗೋಲು ಬಂದಿದೆ, ಅದನ್ನು ಕರೀತಾರೆ. ಆದರೂ ಸಹಿತ ಹಿಂದಿನ ಕೊಡುಗೋಲನ್ನು ಬಿಡಲಿಲ್ಲ. ನೋಡಿ ಅಲ್ಲಿ ಇದೆಯಲ್ಲ, ಮಜ್ಜಿಗೆಗೆ ಸಂಬಂಧಪಟ್ಟ ಮಜ್ಜಿಗೆಗೆ ಸಂಬಂಧಪಟ್ಟಿರೋದು. ಹಾಲು, ಮೊಸರು, ಮೊಸರನ್ನು ಕಡಿದ ತಕ್ಷಣ ಮಜ್ಜಿಗೆ ಆದ ನಂತರ ಬೆಣ್ಣೆ, ತುಪ್ಪ, ಹೀಗೆ ಏನು ಈ ಹಸುಗಳಿಗೆ ಹೈನುಗಾರಿಕೆಗೆ ಸಂಬಂಧಪಟ್ಟಿರೋ ಉತ್ಪನ್ನಗಳಿದೆಯಲ್ಲ, ಆ ಎಲ್ಲ ಉತ್ಪನ್ನಗಳನ್ನು ಇಲ್ಲಿಗೋಸ್ಕರ ಇಲ್ಲೂ ಸಹಿತ ಮಹಡಿಗಳನ್ನು ಕಚ್ಚಲಿಗೆಯನ್ನು ಮಾಡಿದ್ದಾರೆ. ಇಲ್ಲೂ ಸಹಿತ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಮತ್ತೆ ವಿಶೇಷ ಏನು ಗೊತ್ತಾ, ಈ ಮಜ್ಜಿಗೆ ಮನೆ ಅಂತ ಒಂಥರ ಮಡಿ ಇದ್ದ ಹಾಗೆ. ನಮ್ಮ ಹಿಂದಿನ ಕಾಲದಲ್ಲಿ ಈ ಉಪ್ಪಿನಕಾಯಿಯನ್ನ ಮಡಿಯಲ್ಲೇ ತೆಗಿತಿದ್ರು. ಹಾಕಬೇಕಿದ್ರು ಸಹಿತ ಅಷ್ಟು ಶುದ್ಧವಾಗಿರುತ್ತೆ. ಯಾಕೆ ಅಂತಂದ್ರೆ ಆ ಉಪ್ಪಿನಕಾಯಿ ಹಾಳಾಗಬಾರ್ದು, ದೀರ್ಘಕಾಲವಾಗಿ ಇರಬೇಕು ಅಂತ. ನೋಡಿ, ಮಜ್ಜಿಗೆ ಮನೆ ಅಲಂಕರಿಸಿದ ಉಪ್ಪಿನಕಾಯಿ ಜಾಡಿಗಳು. ಇವಾಗ ದೇವರ ಕೋಣೆಯಿಂದ ಬಂದ್ರೆ, ಇವಾಗ ನಾವು ಆಧುನಿಕವಾಗಿ ಹೇಳಿದ್ರೆ ಲಾಂಚ್ ಅಂತ. ಇವಾಗ ಯಾರೋ ಮನೆಗೆ ನೆಂಟರು ಬಂದಿದ್ದಾರೆ, ಅವನ್ನೆಲ್ಲ ಇಲ್ಲಿ ಕೂರಿಸಿ ಚಾಪೆ ಹಾಕಿ ಅವರಿಗೆ ತೀರ್ಥ ಪ್ರಸಾದ ಕೊಟ್ಟಿದ್ದಾರೆ ಕಾಣಿಸ್ತಾ ಇದೆ. ಅಡುಗೆ ಬೇರೆ ಮಾಡ್ತಾರೆ. ಇದು ಊಟದ ಹಾಲು, ಭೋಜನ ಶಾಲೆ. ಹಿಂದೆ ಈ ಭೋಜನ ಶಾಲೆ ಅಂತಂದರೆ ನೀವು ಡೈನಿಂಗ್ ಟೇಬಲ್, ಕುರ್ಚಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೇನೋ. ಆದರೆ ಹಿಂದಿನ ಕಾಲದಲ್ಲಿ ಅದು ಯಾವುದೂ ಇರಲಿಲ್ಲ. ಈ ಭೋಜನ ಶಾಲೆ ಅಂದರೆ ಹೀಗೆ ಇರ್ತಿತ್ತು. ಹೆಚ್ಚಾಗಿ ಎಲ್ಲರೂ ಕೂಡು ಕುಟುಂಬದವರು. ಇಷ್ಟು ದೊಡ್ಡ ಮನೆ ಯಾಕೆ ಕಟ್ತಿದ್ರು ಅಂದರೆ, ಕೂಡು ಕುಟುಂಬ. ಒಂದೊಂದು ಮನೆಯಲ್ಲಿ 25-30 ಜನ ಇರ್ತಿದ್ರು. ಆ ಹಳ್ಳಿಯ ಸೊಬಗ ನೋಡಬೇಕು ಅಂತಂದರೆ ನೀವು ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಂಜೆ ಅವ್ರ ಮನೆಗೆ ಬರಬೇಕು. ಎಲ್ಲ ಕೂತು ಅವರ ಕಷ್ಟ ಸುಖವನ್ನು ಮಾತಾಡ್ಕೊಳ್ತಾ, ಏನು ಕೃಷಿ ಬಗ್ಗೆ ಮಾತಾಡ್ತಾ, ಏನಾಯಿತು ಏನಾಗಲಿಲ್ಲ ಬಗ್ಗೆ ಚರ್ಚೆ ನಡೆದು, ನಾಳೆಗೆ ಏನಾಗಬೇಕು ಅಂತಕ್ಕಂಥ ಯೋಚನೆ ಮಾಡಿ ನಿರ್ಧರಿಸುವಂತಹ ಇದು ಚಾವಡಿ. ಇದು ಒಂದು ರೀತಿ ಭೋಜನ ಶಾಲೆಯೇ ಹೌದು, ಮನೆ ವಿಷಯಗಳ ಚರ್ಚಾ ಚಾವಡಿಯೂ ಹೌದು. ಇದು ಭೋಜನ ಶಾಲೆ. ಭೋಜನ ಶಾಲೆಗೆ ಬೇಕಾಗಿದ್ದು ಬಟ್ಲು, ತಟ್ಟೆ, ಪ್ಲೇಟ್ ಎಲ್ಲ ಇರ್ತಕ್ಕಂಥ ಜಾಗ ಇದು. ಪ್ಲೇಟ್ ಇವಾಗ ಬಂದಿರೋದು, ಹಿಂದೆ ಅವರು ಬಾಳೆ ಎಲೆ ಇಟ್ಟುಕೊಳ್ತಿದ್ರು. ಮತ್ತೆ ಇನ್ನೇನೆಲ್ಲ ಇದೆ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇದು ಅಡುಗೆ ಮನೆ. ಎಲ್ಲ ಬಂದಮೇಲೆ ಅಡುಗೆ ಮನೆ ನೋಡಿ, ಎಲ್ಲವೂ ಸಹಿತ ಪ್ರತ್ಯೇಕ. ನೆಂಟರು ಬಂದವರಿಗೆ ಮೊದಲ ಚಾವಡಿಯಲ್ಲಿ, ಆಮೇಲೆ ಅವ್ರನ್ನ ಒಳಗಡೆ ಕೂರಿಸಿ ಅವರಿಗೆ ಗಂಗಾವದಕ್ಕೆ ಬೇಕಾ, ಬಾಯಕ್ಕೆ ಬೇಕಾದ ಉಪಚಾರ ಮಾಡ್ತಾರೆ. ಮಾತುಕತೆ ನಡೀತದೆ, ಡಿಸ್ಕಷನ್ ಆಗ್ತದೆ. ಇದು ಕಿಚನ್ನು, ಇದು ಆಧುನಿಕ ಕಿಚನ್ನು. ಹಿಂದಿದ್ದು ಹೀಗೆ ಇರಲಿಲ್ಲ, ಒಲೆ ಎಲ್ಲ ಇದೆ. ಅದನ್ನು ನಾನು ಮತ್ತೆ ತೋರಿಸ್ತೀನಿ. ಇದು ಏನಂತ ಹೇಳಿದ್ರಿ ಮೇಡಮ್? ಇದು ಗೋಬರ್ ಗ್ಯಾಸಿನ ಒಲೆ ಅಂತ. ಇವಾಗ ಗೋಬರ್ ಗ್ಯಾಸ್ಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಮಲೆನಾಡಲ್ಲಿ ಇವರಿಗೆ ಸೌದಿಗಳು ಸಿಕ್ಕಾಪಟ್ಟೆ ಸಿಗ್ತದೆ. ಆದರೂ ಸಹಿತ ಈ ನಮ್ಮ ಗ್ರಾಮೀಣ ಜನರಿಗೆ ಈ ಪರಿಸರ, ಪ್ರಕೃತಿ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತಂದರೆ, ಗೋಬರ್ ಗ್ಯಾಸ್ ಯಾಕೆ ಬಳಸ್ಕೊಂಡಿದ್ದಾರೆ ಅಂತಂದರೆ, ಕಾಡನ್ನು ಕಡಿಯೋದು ಕಡಿಮೆ ಆಗಬೇಕು, ಮರ ಗಿಡ ಉಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಗೋಬರ್ ಗ್ಯಾಸನ್ನು ಬಳಸ್ಕೊಳ್ತಾ ಇದ್ದಾರೆ. ಮತ್ತು ಇವ್ರ ಜೊತೆಗೆ ಹಟ್ಟಿ ಇದೆ, ಹಸುಗಳಿದ್ದಾವೆ. ಇವ್ರ ಮನೆಗೆ ಬೇಕಾದ ಹಾಲನ್ನು ಇವರು ಇಲ್ಲೇ ಉತ್ಪತ್ತಿ ಮಾಡ್ಕೊಳ್ತಾರೆ. ಗೋಬರ್ ಗ್ಯಾಸ್ ಅಲ್ಲಿ ತೋರಿಸಿದ್ನಲ್ಲ, ಅದು ಗೋಬರ್ ಗ್ಯಾಸ್ ಇದ್ದಿರೋದು ಸಹಿತ ಇವರು ಹಳೆ ಒಲೆಗಳಿದ್ದಾವೆ.
ಇದು ಒಂದು ಮನೇಲಿ ಜಾಸ್ತಿ ನೆಂಟರೆಲ್ಲ ಬಂದರೆ ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಆಗೋದಿಲ್ಲ ಅಂತ ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಕೊಂಡ್ಬಿಟ್ಟು ಇವರು ಇಲ್ಲಿ ಅಡುಗೆ ಮಾಡ್ತಾರೆ. ಮತ್ತು ಮನೆಯಲ್ಲಿ ಏನಾದರೂ ವಿಶೇಷಗಳಾದರೆ ಈ ಒಲೆಗಳನ್ನು ಬಳಸ್ಕೊಡ್ತಾರೆ. ನೋಡಿ, ಹಿಂದೆ ಈ ಸೌದೆಗಳನ್ನೆಲ್ಲ ಹೀಗೆ ಬಳಿ ಮಾಡಿ ಕೂಟಿಕೊಳ್ತಿದ್ರು. ಇದು ನೋಡಿ ಸೌದೆ ರಾಸೆ ಇದು ಮನೆ. ಇದು ಹೆಚ್ಚು ಪಕ್ಷ ಮಲೆನಾಡು ಅಡಿಕೆಯ ಕೃಷಿ ಜಾಸ್ತಿ ಅಲ್ಲ, ಹಾಗಾಗಿ ಈ ಅಡಿಕೆಯನ್ನು ಬೇಯಿಸ್ಲಿಕ್ಕೆ, ನೀರು ಕಾಯಿಸ್ಲಿಕ್ಕೆ, ಮತ್ತು ಹಸುಗಳಿಗೆ ಮುರ ಬೇಯಿಸ್ಲಿಕ್ಕೆ, ಅವರಿಗೆ ಬಾಯಾರಿಕೊಳ್ಳಲಿಕ್ಕೆ ಈ ಕಟ್ಟಿಗೆಗಳನ್ನು ಬಳಸ್ಕೊಳ್ತಾರೆ. ಅದಕ್ಕೂ ಕಟ್ಟಿಗೆ ಒಲೆ ಅಂತ ಹೇಳೋದು ಬೇರೆ ಇದೆ. ಆ ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾಯಿದ್ರು. ಹಟ್ಟಿ ಸಹಿತ ಇದೆ. ಇವಾಗ ಹಸುಗಳೆಲ್ಲ ಹೊರಗಡೆ ಮೇಲಕ್ಕೆ ಹೋಗೋಕ್ಕೋಸ್ಕರ ನಿಮ್ಗೆ ಹೊಟ್ಟಿಯನ್ನು ತೋರಿಸೋದಿಲ್ಲ. ಹಟ್ಟಿನೂ ಸಹಿತ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ. ನೋಡಿ, ಮನೆ ಹಿಂದ್ಗಡೆಗೇನೆ ಚೌಡಿ ಬನ, ದೇವರ ಬನ. ಇಲ್ಲಿ ಚೌಡಿ ಅಂತ ಹೇಳ್ತಾರೆ. ನಮ್ಮ ಗಟ್ಟಿ ಕಡೆಗಡೆ ಬಂದರೆ ದಯ್ಯ ಅಂತ ಹೇಳ್ತಾರೆ. ಇಲ್ಲಿ ಚೌಡಿ, ಬೇರೆ ಬೇರೆ ಭೂತ, ಜಟ್ಟಿಗ ಅಂತ ಬೇರೆ ಬೇರೆ ಹೆಸರುಗಳು ಕರೀತಾರೆ. ಇದು ಇವ್ರ ಮನೆ ಹಿಂದ್ಗಡೆ, ಇವ್ರ ಮನೆಯ ಬಂಟ, ಇವನು ಮನೆ ಕಾಯುವವನು. ನೋಡಿ, ಇಡೀ ಮನೆಯನ್ನ ನೋಡ್ಲಿಕ್ಕಾಗ್ತದೆ. ಇವಾಗ ಮನೆ ಹಿಂದ್ಗಡೆ ಬಂದರು. ಮನೆ ಹಿಂದ್ಗಡೆ ಬಂದ ಒಂದು ಸಲ ತಲೆ ಎತ್ತಿ ಈಗ ನೋಡಿದರೆ ಇಡೀ ಮನೆಯ ಸಂಪೂರ್ಣ ಚಿತ್ರಣ ಇಲ್ಲಿ ಸಿಗ್ತದೆ. ಇದು ಹಿಂದಿನವರ ಟೆಕ್ನಾಲಜಿ. ನೋಡಿ, ಅದೇ ರೀತಿಯಲ್ಲಿ ಪಕ್ಕದಲ್ಲೂ ಒಂದು ಮನೆ ಇದೆ. ಈ ಊರಲ್ಲಿ ಇಂಥ 4 ಮನೆಗಳಿದೆ. ಈ 4 ಮನೆ ಸೇರಿದ್ರೆ ಇದಕ್ಕೆ ಒಂದು ಊರು. ಈ ಊರಿನ ಹೆಸರೇನು ಅಂತ ಹೇಳ್ತಾರೆ ಶಂಕರನಾರಾಯಣ ಅವರೇ? ಕಿಬ್ಬಳ್ಳಿ. ಇದು ಯಾವ ತಾಲೂಕಿನ ಹೇರೂರು ಸೀಮೆ ಅಂತ ಬರ್ತದೆ. ಸಿದ್ದಾಪುರ ತಾಲೂಕಿನ ಹೇರೂರು ಸೀಮೆ. ನಾನು ಇವಾಗ ಸಿದ್ದಾಪುರಕ್ಕೆ ಬಂದಿದ್ದೀನಿ, ಹಾಗಾಗಿ ಇಲ್ಲಿ ಬಂದಿದ್ದೀನಿ. ಸಿದ್ದಾಪುರ ತಾಲೂಕಿನ ಹೇರೂರು ಅಂತಂದರೆ ಹೆಚ್ಚು ಪಕ್ಷ ಇವರಿಗೆ ಸಂಸದರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಬರ್ತಾರೆ. ಮತ್ತೊಬ್ಬರು MLA ಅವ್ರ ನಾಯಕರು ಇರಬೇಕು. ಮತ್ತು ಹಿಂದೆ ಇವರು ನೋಡಿ ಗಿಡಗಳನ್ನು ಬೆಳೀತಾರೆ. ಹೂವಿಗೆ, ದೇವರಿಗೆ ಹೂವಿಗೋಸ್ಕರ ಸಣ್ಣ ಕೈತೋಟಗಳನ್ನು ಬೇರೆ ಮಾಡ್ಕೊಂಡಿದ್ದಾರೆ. ಮತ್ತು ಇವರು ದೇವರಿಗೆ ಹೂವನ್ನೆಲ್ಲ ಪೇಟೆ ಹೋಗಿ ತರೋದಿಲ್ಲ. ಇದು ಹಿಂದ್ಗಡೆ ಇರುವಂಥದ್ದು. ಇದು 2 ಮನೆ ಮುಂದ್ಗಡೆಗಿದ್ದಾವೆ. ಬಟ್ ಈ ಮನೆ ಇದೆಯಲ್ಲ, ಈ ಮನೆ ಪರಿಸರಕ್ಕೆ ಬಂದರೆ, ಒಳಗಡೆ ಬಂದರೆ ತುಂಬ ಖುಷಿ ಆಗ್ತದೆ. ಅದಕ್ಕೆ ಹೇಳೋದು ಹಿಂದಿನವರು ನಮಗಿಂತ ಬುದ್ಧಿವಂತರು ಅಂತ. ಹಿಂದಿನವರ ಜಾಣ್ಮೆ, ಬದುಕಿನ ರೀತಿ, ಬದುಕಿನ ಟೆಕ್ನಾಲಜಿ, ಹೇಗೆ ಬದುಕಿರ್ತಕ್ಕಂಥ ಮಾರ್ಗದರ್ಶನ ಇದೆಯಲ್ಲ, ಖಂಡಿತ ಅದು ಇವತ್ತು ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಾವು ಸಣ್ಣ ಕುಟುಂಬ, ನಾವಿಬ್ಬರು, ನಮಗಿಬ್ಬರೇ ಆ ಪರಿಸ್ಥಿತಿ ಬಂದಿರೋಕ್ಕೋಸ್ಕರ ನಮ್ಮ ಸನಾತನ ಸಂಸ್ಕೃತಿ ಸಹಿತ ಮರೆಯಾಗ್ತಾ ಇದೆ. ಮರೆಯಾಗಲಿಕ್ಕೆ ಕಾರಣ ನಮ್ಮ ಕೂಡು ಕುಟುಂಬದ ಸಮಸ್ಯೆ. ಇವರು ಈ ಮನೆಯ ಹಿರಿಯ ದೊಡ್ಡಣ್ಣ. ಇವರ ಹತ್ರ ಕೇಳೋಣ, ಈ ಮನೇಲಿ ಎಷ್ಟು ವರ್ಷ ಇದ್ದೀರಿ, ಈ ಮನೆಯಲ್ಲಿ ವಾಸ ಮಾಡ್ತಿದ್ದೀರಲ್ಲ, ಈ ಮನೆ ಭಾಳ ಹಾಳಾಯಿತು, ಹೊಸ ಮನೆ ಕಟ್ಟಬೇಕು ಅಂತ ಏನಾರು ಐಡಿಯಾ ಬಂದಿದೆಯಾ, ಅಥವಾ ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಏನಾದ್ರು ಇದೆಯಾ? ಅದೇ ಇಲ್ಲಿ ತಣ್ಣಗಿರ್ತದೆ, ಒಂಥರ ಖುಷಿಯಾಗಿರ್ತದೆ. ನಿಮಗೆ ಏನು ಅನಿಸುತ್ತೆ? ಆಮೇಲೆ ಬೇಜಾರಾಯ್ತು ಯಾವಾಗಲಾದರೂ? ಯಾವುದೇ ಬೇಜಾರಿಲ್ಲ, ಖುಷಿಯಾಗಿದ್ದೀರಿ. ತಂದೆಯವರು ಅಜ್ಜಿ ಕಾಲದಲ್ಲಿ ಮಾಡಿದ್ರು, ಅದಕ್ಕೆ ಬೇಜಾರು ಪಟ್ಟುಕೊಳ್ಳೋದು. ನೋಡಿ, ಇದು ನೋಡಿ, ಇದು ಹೇಳ್ತಿದ್ದಾರೆ ಅವರು, ಇದು ನಮ್ಮ ಪೂರ್ವಿಕರು ಕಟ್ಟಿರೋ ಮನೆ. ಇದು ನಾವು ಆ ಮನೆಯಲ್ಲಿ ವಾಸ ಮಾಡೋದು ನಮ್ಮ ಪುಣ್ಯ ಅಂತ ಹೇಳ್ತಕ್ಕಂಥ. ನಿಜವಾಗೂ ಇದಂಥ ಕೃತಜ್ಞತೆ. ಇದಕ್ಕೆ ಹೇಳಿದ್ರಿ, ಹಳ್ಳಿ ಜೀವನ, ಹಳ್ಳಿಯಲ್ಲಿ ಇರ್ತಕ್ಕಂಥ ಮಾನವೀಯತೆ ನಮಗೆ ಪೇಟೆಯಲ್ಲಿ ಸಿಗೋದಿಲ್ಲ. ದೊಡ್ಡಣ್ಣನ ಪಕ್ಕದಲ್ಲಿ ಸಣ್ಣಣ್ಣ ಇದ್ದಾರೆ. ಇವರು ಶಂಕರನಾರಾಯಣ ಅವರು, ನಮ್ಮ ಮನೆಯನ್ನು ಪರಿಚಯ ಮಾಡಿಕೊಟ್ಟರು ಶಂಕರನಾರಾಯಣ ಅವರು. ಶಂಕರನಾರಾಯಣ ಅವರ ಪಕ್ಕದಲ್ಲಿ ಅವರು ಬಿಸಸ್ ಇದ್ದಾರೆ. ಇವ್ರದ್ದು ಇದು ಹುಟ್ಟೂರು ನನ್ನವರೇ, ನಾನು ಗುಮ್ಗೋಡ್ನವನು. ಇವಾಗ ನಮ್ಮ ಫ್ಯಾಮಿಲಿಯವರು ಇಲ್ಲಿ ಬಂದಾಗ ಅವ್ರ ಜೊತೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಮನೆಗೆ ಬಂದೆ. ನಾನು ಇವರು ಅವರ ಅಕ್ಕ. ನೋಡಿ ಇಲ್ಲಿ ನೋಡಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಇನ್ನೊಬ್ಬರು ತಮ್ಮ. ನೋಡಿ, ಒಂದು ಫ್ಯಾಮಿಲಿ. ಇವಾಗ ನೀವು ಇದಕ್ಕೆ ಈ ಪೇಟೆಯಲ್ಲಿ ಇದನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕಾಗ್ತಿದೆಯಾ? ಇನ್ನೂ ನೋಡಿ, ಗ್ರಾಮೀಣ ಭಾಗದಲ್ಲಿ ಈ ಕೂಡು ಕುಟುಂಬದ ಒಂದು ಜೀವಂತಿಕೆ ಇದೆ. ಗೆಳೆಯರೇ, ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸುತ್ತೆ? ಖುಷಿಯಾದರೆ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಕರ್ನಾಟಕ, ಜೈ